ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದಿರಿ ನೋಡ್ರಿ, ನೀವು ಆರಾಮದಿರಿ ಅಂತ ಅನ್ಕೋತೀನಿ. ಬರ್ರಿ ಇವತ್ತು ಸ್ಪೆಷಲ್ ವಿಡಿಯೋ ಐತಿ. ಒಂದು ಸ್ಪೆಷಲ್ ದೇವಸ್ಥಾನಕ್ಕೆ ಹೊಂಟಿವಿ. ಏನು ಯಾವುದಂತೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ನನ್ನ ಮಗನಿಗೆ ಜೇನು ಹುಳ ಕಡ್ದೈತಿ. ಬಾದಾಮಿ ಗಿಡದಾಗ ಜೇನು ಹುಳ ಜಾಸ್ತಿ ಅದಾವೆ, ಹಂಗಾಗಿ ಕಣ್ಣಿಗೆ ಕಡ್ದದ. 2 ದಿನ ಆಯಿತು. ಕಣ್ಣು ಒಂಥರ ಕುಡ್ಗಣ್ಣಿನಂಗೆ ಕಾಣಕತ್ತಾನ, ಕಡಿಮೆ ಆಗಿಲ್ಲ ಇನ್ನೊಂದು ಸ್ವಲ್ಪ. ಈ ದ್ವಾರ ಬಾಗಿಲ ಮ್ಯಾಗ ಬರ್ದಿದ್ದು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ. ವಾಗ್ದೇವಿ ದೇವಸ್ಥಾನ ಐತಿ, ಬೇರೆ ಬಿಜಾಪುರ ಹತ್ರ ಅದಿದು. ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಇದು ಮೊದಲು ನಾನು ಬಂದಾಗ ಈ ಥರ ಎಲ್ಲ ಇದ್ದಿದ್ದಿಲ್ಲ, ಈಗೆಲ್ಲ ಫುಲ್ ಚೇಂಜ್ ಆಗ್ಯದ ನೋಡ್ರಿ. ಅಂದ್ರೆ ಬಿಸಿಲು ಐತೆಲ್ಲ, ಕಾಲು ಸುಡಬಾರ್ದು ಅಂತೇಳಿ ಈ ಥರ ಗ್ರೀನ್ ಕಲರ್ ಕವರ್ ಹಾಕಿ ಸೈಡಿಗೆಲ್ಲ ಕಬ್ಬಿಣದಿದ್ದು ಹಾಕಿಬಿಟ್ಟಾರ. ಎಲ್ಲರೂ ಇಲ್ಲಿ ದೀರ್ಘದಂಡ ನಮಸ್ಕಾರ ಹಾಕ್ಲತ್ತಾರ ನೋಡ್ರಿ, ಬೇಡ್ಕೊಂಡವರೆಲ್ಲ. ಆಮೇಲೆ ಇಲ್ಲಿ ನೈವೇದ್ಯ ನಾವು ಮನೆಯಿಂದ ತರೋ ಹಾಗಿಲ್ಲ, ಇಲ್ಲಿ 50 ರೂಪಾಯಿ ಕೊಟ್ಟರೆ ನೈವೇದ್ಯ ಕೊಡ್ತಾರೆ. ಅದೇ ನೈವೇದ್ಯ ದೇವ್ರಿಗೆ ತೋರಿಸ್ಬೇಕಾಗ್ತೈತಿ. ಇಲ್ಲಿ ಹರಕೆ ಹೊತ್ಕೊಂಡಿರ್ತಾರ, ಕುರಿ ಕೋಳಿ ಈ ಥರ ಬಲಿ ಕೊಡ್ತೀವಿ ಅಂತೇಳಿ. ಹುಂಚ ಮತ್ತು ಹೂತುಗಳು ಇಲ್ಲಿ ದೀರ್ಘದಂಡ ನಮಸ್ಕಾರ ಹಾಕ್ಲಕತ್ತಾರ ನೋಡ್ರಿ. ನಾವು ಮಾಡಿದ್ದಲ್ಲ, ಇದು ಬೇರೆದವ್ರದ್ದು, ನಮ್ಮ ರಿಲೇಷನ್ದವ್ರದ್ದು ಇತ್ತು, ಹಾಗಾಗಿ ಬಂದಿದ್ವಿ ದೇವಸ್ಥಾನಕ್ಕೆ. ನಾನು ಆಲ್ಮೋಸ್ಟ್ ಒಂದು 6-7 ವರ್ಷ ಆಯಿತು ಅವಾಗ ಬಂದಕ್ಕೆ, ಹೊಳಿ ಬಂದಿರಲಿಲ್ಲ. ಈಗ ಬಂದೀವಿ ನೋಡ್ರಿ. ದೀರ್ಘದಂಡ ನಮಸ್ಕಾರ ಎಲ್ಲ ಹಾಕೋದಾಯಿತು. ನಾನು ಇನ್ನೂ ತೆಂಗಿನಕಾಯಿ ತೊಗೊಂಡಿದ್ದಿಲ್ಲ, ತೆಂಗಿನಕಾಯಿ ತೊಗೊಳಕ್ಕೆ ಬಂದೀನಿ. 50 ರೂಪಾಯಿ ಜೋಡಿ ಅಂತ. ಎಲ್ಲ ಊರಾಗೂ ಅಷ್ಟೇ ಐತಿ, ಇಲ್ಲಿನೂ ಅಷ್ಟೇ ಅದ, ಅಲ್ಲಿನೂ ಅಷ್ಟೇ ಐತಿ. 1-2 ತೆಂಗಿನಕಾಯಿ ತೊಗೊಂಡೆ. ಆಗಲೇ ಹೊರಗೂ ಅದಾವು, ಒಳಗೂ ಅದಾವು, ಎಲ್ಲಿ ಬೇಕಾದಲ್ಲಿ ತೊಗೋಬೋದು. ಆಮೇಲೆ ಇಲ್ಲಿ ಮತ್ತು ಮಕ್ಕಳಿಗೆ ಏನಾದರೂ ಆಟಿಕೆ ಸಾಮಾನು ಅದೇನೋ ತೊಗೊಳೋದಿತ್ತಂದ್ರೆ ಅದನ್ನೂ ಇರ್ತೈತಿ ಸುತ್ತ. ಅಲ್ಲಿ ಬೇವಿನೆಲೆ ತೊಗೊಂಡು ದೀರ್ಘದಂಡ ನಮಸ್ಕಾರ ಹಾಕಕ್ಕೆ ದಂಡವಾತ ಹಾಕ್ತಾರ ಅಂತಾರೆ ನಮ್ಮ ಕಡೆ. ಅಂದರೆ ದೀರ್ಘದಂಡ ನಮಸ್ಕಾರ, ದಂಡವಾತ ಈ ಥರ ಎಲ್ಲ ಅಂತಾರೆ. ಈಗ ಕುರಿ ತೊಗೊಂಡು ಹೊಂಟಾರ ನೋಡ್ರಿ. ಅದನ್ನು ನೀರು ಹಾಕಿ ದೇವ್ರ ಸುತ್ತ ಹರಿಸ್ತಾರೆ. ಇಲ್ಲಿ ಅವ್ರಿಗೂ ಆಯಿತು ಹರಕೆ, ದೀರ್ಘದಂಡ ನಮಸ್ಕಾರ ಹಾಕ್ತೀನಿ ಅಂತ ಹೇಳಿದ್ರೆ ಅದಾಗಿದ್ರೆ ಅದು ಮಾಡಕತ್ತಾರೆ. ಈ ಕಡೆ ಜಾಸ್ತಿ ವಿಡಿಯೋಗಳನ್ನು ಏನು ಮಾಡೋಕೆ ಹೋಗಿಲ್ಲ, ಅಷ್ಟೇ ಶಾರ್ಟಾಗಿ ಒಂದು 4 ನಿಮಿಷದ ವಿಡಿಯೋ ಐತಿ, ಸ್ಕಿಪ್ ಮಾಡಲಿರೋದು ನೋಡ್ರಿ. ನೀವು ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿರಿ ಕಮೆಂಟ್ ಮಾಡಿರಿ. ಭಾಳ ಪವರ್ಫುಲ್ ದೇವಸ್ಥಾನ ಐತಿ, ಗೊತ್ತಿರ್ತದ ಇಲ್ಲಿ ಬಂದವ್ರಿಗೆ. ಮತ್ತು ಈ ನಮ್ಮ ಬಿಜಾಪುರ ಜಿಲ್ಲೆ ಸುತ್ತಮುತ್ತ ಇದ್ದವ್ರಿಗಂತೂ ಈ ದೇವಸ್ಥಾನ ಪರಿಚಯ ಇದ್ದೇ ಇರ್ತೈತಿ. ಕಡೆಗೆ ಹೋಗಿರ್ಲಿಲ್ಲ ಅಂದರೂ ಕೇಳಿರ್ತಾರ ಹೆಂಗೈತೆ ಅನ್ನೋದು. ಇಲ್ಲಿ ದೇವಸ್ಥಾನದ ಸುತ್ತಾನೆ ಇಲ್ಲಿ ದೇವರಿಗೆ ಕುರಿಯೋದು ಬಿಟ್ಕೊಂಡಿದ್ದು ಅದು ಬಲಿ ಕೊಟ್ಟು ಇಲ್ಲಿ ಅಡುಗೆ ಪೂಜೆ ಮಾಡ್ತಿದ್ರು. ದೂರ ಇತ್ತು. ಆಮೇಲೆ ಇಲ್ಲಿ ಪಾಳೆ ಕ್ಯೂ ಹಚ್ಚಾರ ನೋಡ್ರಿ. ದರ್ಶನ ಮಾಡ್ಕೊಂಡು ಇಲ್ಲಿ ಹೊರಗೆ ಬಂದ್ವಿ. ಯಾರಾದ್ರೂ ಸಿಡ್ಗಾಯಿ ಹೊಡೆಯೋರಿದ್ರೆ ಸಿಡ್ಗಾಯಿ ಹೊಡ್ಲಿಕ್ಕೆ ಒಂದು ಸಪ್ರೇಟ್ ಮಾಡ್ಯಾರ. ದೇವಸ್ಥಾನ ನೋಡ್ರಿ ಹೆಂಗೈತಿ ಹೊರಗೆ. ವಿಡಿಯೋ ಭಾಳ ಲೆಂತಿ ಮಾಡ್ಲಿಕ್ಕೆ ಹೋಗಿಲ್ಲ ನಾನು. ದರ್ಶನ ಅಂತೂ ಚಲೋ ಆಯಿತು. 2 ದೇವ್ರು ಅದಾವ. ಇಲ್ಲಿ ಹಿಂದ್ಗಡೆ ಮಸೋಬಾ ಅಂತ ದೇವ್ರದಂತ್ರಿ. ಈ ದೇವರಿಗೆ ಅದು ನೈವೇದ್ಯ, ಮಾಂಸಾಹಾರ ನೈವೇದ್ಯ ಇದ್ದಿದ್ದು. ತಾಯಿಗೆ ಅಂದರೆ ತಾಯಿಗೆ ನೈವೇದ್ಯ ಇರ್ತಂದ್ರೆ ಹೋಳಿಗೆನೇ ಇರ್ತೈತಿ. ನಾವು ಅಲ್ಲಿದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಊರು ಹೊರಗೆ ಐತ್ರಿ, ಇದು 1 ಕಿಲೋಮೀಟ್ರ್ ಹೊರಗೆ. ಇಲ್ಲಿ ಅಡುಗೆ ಮಾಡ್ತಾರೆ. ದೊಡ್ಡ ಶೆಡ್ ಐತಿ. ಬಂದವರೆಲ್ಲ ಇಲ್ಲಿ ಶೆಡ್ನಾಗೆ ಮಾಡಬೇಕು ಅಡುಗೆ. ಭಾಂಡೆ ಅದೆಲ್ಲ ಅಲ್ಲಿ ಬಾಡಿಗೆ ಸಿಗ್ತಾವೆ. ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ಹಾಕಿಕೊಟ್ರು. ಉಪ್ಪಿಟ್ಟು ಅದೆಲ್ಲ ತಿಂದ್ವಿ. ಉಪ್ಪಿಟ್ಟು ತಿಂದಮೇಲೆ ಒಂದು ಸ್ವಲ್ಪ ಇಲ್ಲಿ ಹೊರಗಡೆ ತಿರ್ಗಾಡಕತ್ತಿದ್ವಿ. ಎಲ್ಲ ಅದ ನೋಡ್ರಿ ಇಲ್ಲಿ. ಏನು ನಮ್ಗೆ ಸ್ಟೇಷ್ನರಿ ಸಾಮಾನುಗಳು ಬೇಕು, ಅವು ಐಟಮ್ಸ್ ಎಲ್ಲ ಗಿಫ್ಟ್ಗಳೆಲ್ಲ ಇಲ್ಲಿ ಅದಾವು. ಮಕ್ಕಳಿಗೆ ಆಟ ಆಡೋಕೆ ಗಾಡಿಗಳು, ಆಮೇಲೆ ಹೆಣ್ಮಕ್ಳಿಗೆ ಕ್ಲಿಪ್ಪು, ಹೇರ್ಪಿನ್, ಅವು ಇವು ಎಲ್ಲ ಥರನೂ ಅದಾವು. ನಾನು ಅಲ್ಲೇ ತೊಗೋಬೇಕು ಅಂದ್ಕೊಂಡಿದ್ದೆ ಏನಾರ, ಆದ್ರೆ ಸಡನ್ನಾಗಿ ಜಲ್ದಿ ಬಂದ್ವಿ ನಾವು. ಹೊಳ್ಳಿ ಇಷ್ಟು ದೂರದಂತ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಮೊದಲಲ್ಲಿ ಸುತ್ತಮುತ್ತಿತ್ತಲ್ಲ, ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ನೋಡಿದ್ವಿ, ಇಲ್ಲಿನೂ ಎಲ್ಲ ಇತ್ತು. ತೊಗೊಳ್ಳೋರು ಎಲ್ಲರೂ ಇಲ್ಲಿನೂ ತೊಗೊಂಡ್ರು. ಆಮೇಲೆ ನಾನ್ ವೆಜ್ ತಿನ್ನಲಾರ್ದವ್ರಿಗೆ ಮನೆಯಿಂದ ಎಲ್ಲ ಉಸುಳಿ, ಚಪಾತಿ, ಹೋಳಿಗೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಉಪ್ಪಿನಕಾಯಿ, ಉಸುಳಿ, ಬದ್ನಿಕಾಯಿ ಪಲ್ಯ ಇದನ್ನೆಲ್ಲ ಮಾಡ್ಕೊಂಬಂದಿದ್ರು. ನಾವು ಎಲ್ಲ ಉಸುಳಿ ಪಲ್ಯ ಅದೆಲ್ಲ ಊಟ ಮಾಡಿದ್ವಿ. ನಾನ್ ವೆಜ್ ತಿನ್ನೋರು ಆ ಕಡೆ ತಿನ್ನತ್ತಾರ. ಆಮೇಲೆ ಮುತ್ತೈದರಿಗೂ ಊಟಕ್ಕೆ ಹೇಳಿದ್ರು. ಅವರು ಮುತ್ತೈದೆಲ್ಲ ಉಣಿಸಿ ಎಲ್ರಿಗೂ ಊಟಕ್ಕೆ ಅದು ಹಾಕಿ ಕೊಡ್ಲಾಕತ್ತೀರಿ. ಬಿಸಿಲು ಭಾಳ ಐತಲ್ರಿ, ಇಲ್ಲಿ ಗಿಡಗಳ್ನು ಅದಾವು. ಹಾಗಾಗಿ ನಾನು ಕರ್ಕೊಂಡು ಒಂದು ಸ್ವಲ್ಪ ಹೊರಗೆ ಕುಂತೀನಿ. ಒಳಗೆ ಭಾಳ ಶೆಕೆ ಆಗ್ಲಿಕ್ಕತ್ತದ. ಅಡುಗೆನೂ ಅಲ್ಲೇ ಮಾಡ್ತಿರ್ತಾರೆ, ಅಲ್ಲೇ ಊಟ ಮಾಡಕತ್ತಿರ್ತಾರಲ್ಲ, ಹೊಗೆ ಎಲ್ಲ ಬರತೈತಿ. ಆಮೇಲೆ ಪತ್ರ ಅದಾವಲ್ಲ ಮ್ಯಾಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಶೆಕೆ ಭಾಳ ಆಗ್ತದೆ ಅಂತೇಳಿ ಅಬಿಗೆ ತೊಗೊಂಡು ಇಲ್ಲಿ ಹೊರಗಡೆ ಬಂದಿದ್ದೆ ನಾನು. ಅವನು ಒಂದು ಸ್ವಲ್ಪ ಜ್ಯೂಸು, ಐಸ್ ಕ್ರೀಮು ಅದು ಇದು ಎಲ್ಲ ತಿಂದು ಆಟ ಆಡ್ಕೊಂಡು ಕೂತಿದ್ದ. ಬೇಸರ ಆಯಿತು. ಇಲ್ಲೆಲ್ಲ ಇಲಾಚಿಕಾಯಿ ಗಿಡ ಅದ ನೋಡ್ರಿ. ನಾನು ಎಷ್ಟೊತ್ತನ ಇಲ್ಲೇ ಹೊರಗೆ ನಿಂತಿದ್ದೆ, ನೋಡಲಿಲ್ಲ. ಅದು ಇಲಾಚಿಕಾಯಿ ಭಾಳ ಆಗ್ಯಾವು. ಹರಿಬೇಕಂತ ಅಂದ್ಕೊಂಡಿದ್ದೆ, ಅದ್ರ ಕೈಗೆ ನೆಲಕ್ಲಿಲ್ಲ. ಒಳಗೊಬ್ಬೊಬ್ರು ಗಾಡಿ ಮೇಲೆ ನಿಂತೋದೆಲ್ಲ ಹರ್ಕೊಂಡು ತಿಂದಾರ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವೆ. ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿರಿ, ಇಲಾಚಿಕಾಯಿ ಯಾರ್ಯಾರು ತಿಂದಿರಂತೇಳಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೋತೀನಿ. ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿರಿ, ದರ್ಶನ ಮಾಡ್ಕೊಂಡಿರಿ, ಮತ್ತು ಈ ದೇವ್ರು ನಿಮ್ಗೆ ಗೊತ್ತಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.
ಹಾಗೆ ಮತ್ತು ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ಎಲ್ಲ ಕೆಲಸ ಮುಗೀತು, ಇಲ್ಲಿದ್ದು ಬಂದಿದ್ದೆಲ್ಲ ಅವ್ರದ್ದು ಹರಕೆದೆಲ್ಲ ತೀರ್ತು. ನಾವು ಎಲ್ಲ ಊಟ ಗೀಟ ಮಾಡಿ ಶಿಸ್ತಿನಾಗೆ ದರ್ಶನ ಮಾಡ್ಕೊಂಡು ಬಂದು ಗಾಡಿ ಹಾಕೋತೀವಿ ನೋಡಿರಿ. ಈಗ ನೆಕ್ಸ್ಟ್ ಇನ್ನೂ ಮನೆಗೆ ಹೋಗೋ ಕಾರ್ಯಕ್ರಮ. ಮತ್ತು ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.